ತೋಟದಲ್ಲಿ ಇವತ್ತು ತುಂಬಾ ಕೆಳಗಡೆ ಸಿಕ್ಕಿತ್ತು ಅಂತ ಸಿಕ್ಕನ್ನು ತೆಗೆಸಿದ್ದೆ. ತುಂಬಾ ಜನ ಕೇಳಬಹುದು ಈ ತರ ಚಿಗುರಿ ಇದೆ ಆದ್ರೂ ಸಿಕ್ ತೆಗಿಸ್ತಾ ಇದೀರಾ ಅಂತ. ಗಿಡದ ಬುಡದಲ್ಲಿ ಆಗಿರ್ಬೋದು ಸೈಡ್ ಬ್ರಾಂಚಸ್ ಅಲ್ಲಿ ಆಗಿರ್ಬೋದು ಚಿಗುರು ಬರ್ದಿರೋ ಕಡ್ಡಿ ತುಂಬಾ ಇತ್ತು. ಸೊ ಅದಕ್ಕಾಗಿ ಸಿಕ್ ಬಿಡಿಸಿರೋದು. ಮೇಲೆಗಡೆ ಸುಳಿ ತುಂಬಾ ಚೆನ್ನಾಗಿರುತ್ತೆ ಸಿಕ್ ತೆಗಿಯಲ್ಲ. ಆ ಬಂದಿರೋಂತ ಚಿಗುರು ಇದೇ ತರ ಇರುತ್ತೆ. ಕೆಳಗಡೆ ರೆಂಬೆ ಆಗಿರ್ಬೋದು ಸೈಡ್ ಅಲ್ಲಿ ಬಂದಿರೋ ಬ್ರಾಂಚಸ್ ಆಗಿಲ್ಲ ತೆಗೆದವಾಗ ಏನಾಗುತ್ತೆ ಅಂದ್ರೆ ಈ ತರ ಬಂದಿರೋ ಚಿಗುರಲ್ಲಿ ಹೂವು ಕ್ವಾಲಿಟಿ ಬರುತ್ತೆ. ನೀವು ಫುಲ್ ಕಟಿಂಗ್ ಮಾಡ್ಕೊಂತೀನಿ ಅಂದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಮಾಡ್ಕೋಬೇಕು. ನೀವು ಹಾಫ್ ಕಟಿಂಗ್ ಮಾಡ್ಕೋತೀರಾ ಲೈಕ್ ಈ ತರ ಸಿಕ್ ತೆಗಿತೀನಿ ಅಂತಂದ್ರೆ ಆಫ್ಟರ್ ರೈನ್ ಸೀಸನ್ ಮುಗಿದ್ಮೇಲೆ ಮಾಡ್ಕೋಬೇಕಾಗುತ್ತೆ. ಯಾವುದೇ ಫಂಗಲ್ ಇನ್ಸ್ಪೆಕ್ಷನ್ ಆಗೋದಿಲ್ಲ. ಈ ತರ ಸಿಕ್ ಬಿಡಿಸೋದ್ರಿಂದ ಗಿಡಕ್ಕೆ ತುಂಬಾ ಚೆನ್ನಾಗಿ ಬೆಳಕು ಬೀಳುತ್ತೆ. ರೋಗ ತುಂಬಾ ಅವಾಯ್ಡ್ ಆಗುತ್ತೆ. ಮತ್ತೆ ಹೊಸ ಚಿಗುರು ಬಂದಾಗ ಅದ್ರಲ್ಲಿ ಬರುವಂತ ಹೂವು ತುಂಬಾ ಕ್ವಾಲಿಟಿ ಬರುತ್ತೆ. ಮತ್ತೆ ಸಿಕ್ ಬಿಡಿಸಿ ಸ್ಟೆಮ್ ಅಲ್ಲಿ ಬರೋ ಚಿಗುರು ತುಂಬಾ ಕ್ವಾಲಿಟಿ ಬರುತ್ತೆ. ಫ್ಲವರ್ ತುಂಬಾ ಕ್ವಾಲಿಟಿ ಆಗಿರುತ್ತೆ. ಮೇಲೆ ಇರುವಂತ ಚಿಗುರಲ್ಲಿ ಆಗಿರ್ಬೋದು ಬಂದಿರೋ ಹೂವು ಅಂತೂ ಕ್ವಾಲಿಟಿ ಬರುತ್ತೆ. ಯಾಕಂದ್ರೆ ಕೆಳಗಡೆ ಇರುವಂತ ರೆಂಬೆಗಳೆಲ್ಲ ತೆಗೆದವಾಗ ಅದಕ್ಕೆ ಹೋಗೋ ಫುಡ್ ಈ ಹೂವುಕ್ಕೆ ಚಿಗುರಕ್ಕೆ ಬರುತ್ತೆ. ಹಂಗಾಗಿ ಈ ಹೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆಫ್ಟರ್ ಪೂರ್ನಿಂಗ್ ಆದ್ಮೇಲೆ ಏನ್ ಸ್ಪ್ರೇ ಮಾಡ್ಕೊಳ್ಳೋದಾದ್ರೆ ಒಂದು ಕಾರ್ಬನ್ ಡೈಸಮ್ 1 ಗ್ರಾಮು, ಕಾಪರ್ ಆಕ್ಸಿಕ್ಲೋರೈಡ್ 3 ಗ್ರಾಮು, ಅದ್ರ ಜೊತೆ ಯಾವ್ದಾದ್ರು ಒಂದು ಒಳ್ಳೆ ಆಂಟಿಬಯೋಟಿಕ್ ಹಾಕೊಂಡು ಸ್ಪ್ರೇ ಮಾಡ್ಕೊಳ್ಳಿ. ನೀವು ಕಟಿಂಗ್ ಮಾಡಿರೋಂತ ನೀವು ಪುಣ್ಣಿಂಗ್ ಮಾಡಿರೋಂತ ಜಾಗದಲ್ಲಿ ಯಾವುದೇ ಇನ್ಫೆಕ್ಷನ್ ಆಗೋದಿಲ್ಲ. ಮತ್ತೆ ಅಲ್ಲಿ ಬರುವಂತ ಚಿಗುರು ಒಳ್ಳೆ ಕ್ವಾಲಿಟಿ ಆಗೇ ಬರುತ್ತೆ. ಇನ್ನು ರೋಸ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ DM ಮಾಡಿ.